ನಾಡಿನೆಲ್ಲೆಡೆ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ. ಶಿವ ನಾಮ ಸ್ಮರಣೆಯಲ್ಲಿ ಮುಳುಗಿದ ರಾಜ್ಯದ ಜನ. ನಾಡಿನೆಲ್ಲೆಡೆ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಇನ್ನು ಶಿವನ ನಾಮ ಸ್ಮರಣೆಯಲ್ಲಿ ರಾಜ್ಯದ ಜನ ಮುಳುಗಿದ್ದಾರೆ. ಗವಿ ಗಂಗಾಧರನಿಗೆ ಮುಂಜಾನೆಯಿಂದಲೂ ಕೂಡ ವಿಶೇಷ ಪೂಜೆ, ಅಭಿಷೇಕ ಎಲ್ಲವನ್ನು ಕೂಡ ಸಲ್ಲಿಕೆ ಮಾಡಲಾಗ್ತಾ ಇದೆ. ಕಾಡು ಮಲ್ಲೇಶ್ವರ ದೇಗುಲದಲ್ಲೂ ಶಿವರಾತ್ರಿಯ ಸಂಭ್ರಮ ಇದೆ. ಜಾಗರಣೆಗೆ ಗಿರಿಜಾ ಕಲ್ಯಾಣೋತ್ಸವ ಕಾರ್ಯಕ್ರಮ ಕೂಡ ಇರುತ್ತೆ. ಹೂ, ಹಣ್ಣು, ಕಬ್ಬುಗಳಿಂದ ದೇವಸ್ಥಾನ ಅಲಂಕಾರವನ್ನ ಮಾಡಲಾಗಿದೆ. ಬೆಂಗಳೂರು ಸೇರಿ ರಾಜ್ಯದ ದೇವಸ್ಥಾನಗಳಲ್ಲಿ ಪೂಜೆಯನ್ನ ನಡೆಸಲಾಗುತ್ತೆ. ನಾಡಿನೆಲ್ಲೆಡೆ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ಸಡಗರ ಮನೆ ಮಾಡಿದೆ. ಎಲ್ಲರೂ ಕೂಡ ಶಿವನ ಜಪವನ್ನ ಈಗ ಪಠಣೆ ಮಾಡ್ತಾ ಇದ್ದಾರೆ. ಸಾಕಷ್ಟು ದೇವಸ್ಥಾನಗಳಲ್ಲಿ ಜನಸಾಗರವನ್ನು ಎಲ್ಲ ಶಿವನ ದೇಗುಲದಲ್ಲಿ ಇವತ್ತು ಜನಸಾಗರದಿಂದ ತುಂಬಿ ತುಳುಕ್ತಾ ಇದೆ. ಜೊತೆಗೆ ಶಿವನಿಗೆ ಒಂದು ಅಭಿಷೇಕ ಪ್ರಿಯ ಅಂತ ಹೇಳ್ತಾರೆ. ಹಾಗಾಗಿ ಬೆಳಗ್ಗೆಯಿಂದಲೂ ಕೂಡ ಜಲಾಭಿಷೇಕ ಆಗಿರ್ಬೋದು, ಪಂಚಾಮೃತ ಅಭಿಷೇಕ ಆಗಿರ್ಬೋದು, ನಾನಾ ರೀತಿಯ ಅಭಿಷೇಕಗಳನ್ನು ದೇವಸ್ಥಾನಗಳಲ್ಲಿ ಮಾಡಲಾಗ್ತಾ ಇದೆ. ಆ ಒಂದು ಶಿವನನ್ನ ಕಣ್ತುಂಬಿಕೊಂಡು ಭಕ್ತಾದಿಗಳು ಕೂಡ ಇದ್ದಾರೆ. ಇವತ್ತು ಶಿವನನ್ನ ಒಂದು ಧ್ಯಾನ ಮಾಡಿದ್ರೆ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಎಂಬ ನಂಬಿಕೆ ಇರೋದ್ರಿಂದ ಸಾಕಷ್ಟು ಭಕ್ತರು ದೇವಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟು ದೇವರ ದರ್ಶನವನ್ನ ಮಾಡ್ತಿದ್ದಾರೆ. ಹಲವು ನಾಮಗಳಿಂದ ಕರೆಸಿಕೊಳ್ಳುವಂತಹ ಶಿವನ ಭಕ್ತಿಯಲ್ಲಿ ಇವತ್ತು ಭಕ್ತರೆಲ್ಲರೂ ಮಿಂದೇಳ್ತಾ ಇರುವಂತಹದ್ದು. ಶಿವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ದೇವರ ಸ್ಮರಣೆಯಲ್ಲಿ ಒಳಗಾಗ್ತಾ ಇರುವಂತದ್ದು. ಇವತ್ತು ನಾವು ಕಾಡು ಮಲ್ಲೇಶ್ವರ ದೇವಾಲಯದಲ್ಲಿದ್ದೀವಿ. ಇಲ್ಲಿಯೂ ಸಹ ದೇವಾಲಯದಲ್ಲೂ ಸಹ ಸಾಕಷ್ಟು ಜನ ಭಕ್ತಾದಿಗಳು ಇವತ್ತು ದೇವಸ್ಥಾನಕ್ಕೆ ಬರ್ತಾ ಇರುವಂತದ್ದು. ಸೊ ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಇವತ್ತು ಬೆಳಗ್ಗೆಯಿಂದಲೇ ಸಹ ಭಕ್ತಾದಿಗಳು ದೇವಸ್ಥಾನಕ್ಕೆ ಆಗಮಿಸ್ತಾ ಇರುವಂತದ್ದು. ಯಾಕಂತಂದ್ರೆ ಇವತ್ತು ಶಿವರಾತ್ರಿ ಹಬ್ಬದ ಹಿನ್ನೆಲೆ ಸಾಕಷ್ಟು ಜನರು ಉಪವಾಸ ಮಾಡಿರ್ತಾರೆ. ಶಿವನ ಭಕ್ತಿಯಲ್ಲಿ ಮಿಂದೇಳುವುದಕ್ಕೆ ಮುಂದಾಗ್ತಾ ಇರುವಂತಹದ್ದು. ಯಾಕಂತಂದ್ರೆ ಬೆಳಗ್ಗೆ 4 ಗಂಟೆಯಿಂದಲೇ ಸಹ ಸಕಲ ಸಿದ್ಧತೆಗಳನ್ನ ಮಾಡಿರುವಂತದ್ದು. 4 ಗಂಟೆಯಿಂದಲೇ ಸಹ ಭಕ್ತಾದಿಗಳಿಗೆ ದೇವಸ್ಥಾನದೊಳಗೆ ಬರುವುದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು. ಇನ್ನು ದೇವರಿಗೆ ವಿಶೇಷವಾಗಿ ಶಿವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ವಿಶೇಷವಾದಂತಹ ಪೂಜೆಯನ್ನ ಸಹ ಮಾಡಿರುವಂತದ್ದು. ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಯಾವ ರೀತಿಯಾಗಿ ದೇವಾಲಯವನ್ನ ಸಹ ಈಗ ಕಬ್ಬು, ಹೂ, ಹಣ್ಣುಗಳಿಂದ ಅಲಂಕಾರ ಮಾಡಿರುವಂತದ್ದು. ಕಳೆದ 15 ದಿನಗಳಿಂದಲೂ ಸಹ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಪೂಜೆಗಳನ್ನ ಹಮ್ಮಿಕೊಳ್ತಾ ಇರುವಂತದ್ದು. ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದಾಗಿ ಇವತ್ತು ಸಹ ವಿಶೇಷವಾಗಿ ಶಿವನಿಗೆ ಬಿಲ್ವಪತ್ರೆಯನ್ನ ಏರಿಸೋದಾಗಿರ್ಬೋದು, ಬಿಲ್ವಪತ್ರೆಯನ್ನ ದೇವರಿಗೆ ಅರ್ಪಣೆ ಮಾಡಿ ಪೂಜೆ ಮಾಡಿದ್ದಾರೆ. ಇನ್ನು ರುದ್ರಾಭಿಷೇಕ ಮಾಡಿರುವಂತದ್ದು. ಇನ್ನು ನಿರಂತರ ಜಲಾಭಿಷೇಕನೂ ಇರುವಂತದ್ದು. ಪಂಚಾಮೃತ ಅಭಿಷೇಕನ ಬೆಳಗ್ಗೆ 2 ಗಂಟೆಯಿಂದಲೇ ಆರಂಭ ಮಾಡಿರುವಂತದ್ದು. ಇನ್ನು ನಿರಂತರವಾಗಿ ಸಂಜೆವರೆಗೆ ಜಲಾಭಿಷೇಕ ಇರುವಂತದ್ದು. ರಾತ್ರಿ ಗಿರಿಜಾ ಕಲ್ಯಾಣೋತ್ಸವ ನಡೆಯುತ್ತೆ. ಯಾರೆಲ್ಲ ಜಾಗರಣೆ ಮಾಡ್ತಾರೆ, ಜಾಗರಣೆ ಮಾಡುವಂತ ಸಂದರ್ಭದಲ್ಲಿ ಗಿರಿಜಾ ಕಲ್ಯಾಣೋತ್ಸವ ನೆರವೇರುತ್ತೆ. ಇನ್ನು ನಾಳೆ ಬ್ರಹ್ಮ ರಥೋತ್ಸವ ನಡೆಯುತ್ತೆ. ದೇವಾಲಯಕ್ಕೆ ಬರುವಂತಹ ಎಲ್ಲಾ ಭಕ್ತಾದಿಗಳಿಗೂ ಸಹ ನಿರಂತರವಾದಂತಹ ಪ್ರಸಾದ ವಿನಿಯೋಗ ಇರುತ್ತೆ. ಬೆಳಿಗ್ಗೆ 4 ಗಂಟೆಯಿಂದಲೇ ಸಹ ಭಕ್ತಾದಿಗಳಿಗೆ ದರ್ಶನಕ್ಕೆ ಸದ್ಯಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು. ಇನ್ನು ಅದೇ ರೀತಿಯಾಗಿ ಯಾರೆಲ್ಲ ಭಕ್ತಾದಿಗಳು ದೇವಸ್ಥಾನಕ್ಕೆ ಬರ್ತಾರೆ ಎಲ್ರಿಗೂ ಸಹ ದರ್ಶನಕ್ಕೆ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಯಾಕಂತಂದ್ರೆ ಸಾಕಷ್ಟು ಜನ ಭಕ್ತಾದಿಗಳು ಈಗ ದೇವಸ್ಥಾನಕ್ಕೆ ಆಗಮಿಸ್ತಾ ಇರುವಂತದ್ದು. ಶಿವನಲ್ಲಿ ತಮ್ಮದೇ ಆದಂತಹ ಭಕ್ತಿಯನ್ನ ಕೇಳ್ಕೊಳ್ತಾ ಇದ್ದಾರೆ, ಶಿವನಲ್ಲಿ ಬೇಡ್ಕೊಳ್ತಾ ಇದ್ದಾರೆ. ನಾವ್ ಏನನ್ನೇ ಕೇಳ್ಕೊಂಡ್ರು ಸಹ ಇವತ್ತಿನ ದಿನ ಶಿವನಲ್ಲಿ ಏನನ್ನೇ ಬೇಡ್ಕೊಂಡ್ರು ಸಹ ಅದು ನೆರವೇರುತ್ತೆ ಅನ್ನುವಂತಹ ನಂಬಿಕೆ. ಹಾಗಾಗಿ ಉಪವಾಸ ಮಾಡೋದ್ರ ಮುಖಾಂತರವಾಗಿ ದೇವಸ್ಥಾನಕ್ಕೆ ಬಂದು ಶಿವನ ಜಪವನ್ನ ಮಾಡ್ತಾ ಇರುವಂತಹದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ, ಬಾಗಲಕೋಟೆ ನ್ಯೂಸ್, ಬೆಂಗಳೂರು. ಇವತ್ತು ಒಳ್ಳೆ ದಿನ. ಸಂಡೇ ಎಲ್ಲರೂ ಬಂದು ದರ್ಶನ ಮಾಡ್ಬೋದು. ಮಲ್ಲೇಶ್ವರಂ ಬಹಳ ಹಳೆಯ ಟೆಂಪಲ್ಲು. ಒಂಥರ ಏನೋ ನೆಮ್ಮದಿ. ಇಲ್ಲಿ ಬಂದು ಯಾವನು ಬರ್ತೀನಿ ನಾನು ಫಸ್ಟ್ ಎಲ್ಲ. ಯಾವಾಗ ನಾನು ಮಂತ್ಲಿ ಒಂದ್ಸರಿ ಆದರೂ ಬರ್ತೀನಿ. ಬಟ್ ಇವತ್ತು ಚೆನ್ನಾಗಿ ಅನ್ನಿಸ್ತು. ಬೆಳಿಗ್ಗೆ ಎದ್ದು ಬೇಗ ದರ್ಶನ ಮಾಡಿ ದೇವರಲ್ಲಿ ಏನು ಕೇಳ್ಕೊಂಬೋದು ಮೇಡಮ್, ಎಲ್ಲರೂ ಚೆನ್ನಾಗಿ ಸರ್ವೋ ಜನ ಸುಖಿನೋ ಭವಂತು. ಎಲ್ಲರೂ ಚೆನ್ನಾಗಿ ನೆಮ್ಮದಿಯಾಗಿ ಆರೋಗ್ಯವಾಗಿ ಸದಾಕಾಲ ಇರಲಿ ಅಂತ ಸದಾ ಉಪವಾಸ ಮಾಡ್ತೀನಿ. ಅಂದ್ರೆ ನೋಡೋಣ ಎಷ್ಟು ಆಗುತ್ತೆ ಅಷ್ಟು ಮಾಡ್ತೀನಿ. ಆಮೇಲೆ ಮಧ್ಯಾಹ್ನ ಏನೋ ಹಸಿವಾದ್ರೆ ಹಣ್ಣು ಗಿಣ್ಣು ತಿನ್ಕೊಂಡು ಅಷ್ಟೇ. ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂತೀವಿ. ಫಸ್ಟ್ ಉಪವಾಸ ಎಲ್ಲ ಮೊದ್ಲಿರ್ತಾ ಇದ್ವಿ, ಇವಾಗೆಲ್ಲ ಉಪವಾಸ ಇರಲ್ಲ ಮೇಡಮ್. ತುಂಬಾ ಚೆನ್ನಾಗಿದೆ ಅಲಂಕಾರ ಎಲ್ಲ. ಬರ್ತಾ ಇರ್ತೀವಿ ವರ್ಷನೂ. ಚೆನ್ನಾಗಾಯ್ತು ಮೇಡಮ್.
ತುಂಬಾ ಚೆನ್ನಾಗಾಯ್ತು. ತುಂಬಾ ಸೊಫೆಸ್ಟಿಕೇಟೆಡ್ ಆಗಿ ಲೈನ್ಸ್ ಎಲ್ಲ ಮಾಡಿದ್ದಾರೆ ಇವರು. ಸೊ ಏನು ನೂಕುನುಗ್ಲೇ ಇಲ್ಲ. ಸೊ ಚೆನ್ನಾಗಿ ಬಂದ್ಬಿಟ್ಟು ದರ್ಶನನೂ ಆಯ್ತು ನಮ್ಗೆ. ಸೊ ಶಿವ ಅಂದ್ರೆ ಹೀಸ್ ಫಾರ್ ಮೀ ಹೀಸ್ ಎವ್ರಿಥಿಂಗ್. ಸೊ ಆ ರೀತಿ ಶಿವರಾತ್ರಿನೇ ಅಲ್ಲ, ಪ್ರತಿ ಸೋಮವಾರ ಅಥವಾ ಯಾವುದೇ ಸ್ಪೆಷಲ್ ಡೇಗೂ ಇಲ್ಲಿಗೆ ಬಂದ್ರೆ ತುಂಬಾ ಚೆನ್ನಾಗಿ ದರ್ಶನ, ಒಂದ್ ಮನಸ್ಸಿಗೆ ತುಂಬಾ ನೆಮ್ಮದಿ ಸಿಗುತ್ತೆ ಇಲ್ಲಿಗೆ ಬಂದ್ರೆ. ಸೊ ಆ ರೀತಿ ನೀವ್ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ? ನಮ್ದು ಮನೇಲಿ ರೆಗ್ಯುಲರ್ ಆಗಿ ನಾರ್ಮಲ್ ಪೂಜೆನೂ ನಡೆಯುತ್ತೆ. ಸ್ಪೆಷಲ್ ಆಗಿ ಹಾಗೇನು ಅಂತ ಎಲ್ಲ ದೇವಸ್ಥಾನಕ್ಕೆ ಬಂದು ಉಪವಾಸ ಪೂರ್ತಿ ದಿವಸ, ನಾಳೆ ಬೆಳಿಗ್ಗಿನ ತನಕ. ಸೊ ಆ 4 ಪೂರ್ತಿ ರಾತ್ರಿ ಜಾಗರಣೆ ಮಾಡೋದು, ಅದೆಲ್ಲ ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ಕೋದು. ಇಲ್ಲ, ವರ್ಷ ವರ್ಷ ಶಿವರಾತ್ರಿ ಅಂದ್ರೆ ಹಿಂದೂಗಳಿಗೆ ದೊಡ್ಡ ಹಬ್ಬ. ಶಿವನ ಜಾಗರಣೆ ಮಾಡೋದ್ರ ಮುಖಾಂತರ ಶಿವರಾತ್ರಿ ಹಬ್ಬವನ್ನ ವಿಶೇಷವಾಗಿ ಎಲ್ಲರೂ ಶಿವನ ಹತ್ರ ಬೇಡ್ಕೊಂಡು ಈ ನಾಡು ನುಡಿಗೆ, ಆಮೇಲೆ ಎಲ್ಲ ಕನ್ನಡಿಗರಿಗೆ ಒಳ್ಳೇದಾಗ್ಲಿ ಅಂತೇಳಿ ಭಗವಂತ ಹತ್ರ ಬೇಡ್ಕೊಂತೀವಿ. ವರ್ಷ ಶಿವರಾತ್ರಿಯನ್ನ ಜಾಗರಣೆ ವಿಶೇಷ ರೀತಿಯಲ್ಲಿ ಅನೇಕ ಜನ ಯುವಕರು ವಿಶೇಷವಾಗಿ ಮಾಡ್ತಾರೆ. ನಾವು ಸಹ ವರ್ಷ ಈ ದೇವಸ್ಥಾನ ಕಾಡಮಲ್ಲೇಶ್ವರ ದೇವಸ್ಥಾನ ಬರ್ತೀವಿ, ದೇವರ ಹತ್ರ ಬಿಟ್ಕೊಂಡು.